ಮಹಾರಾಷ್ಟ್ರ ಪುಂಡರಿಂದ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಗೂಂಡಾವರ್ತನೆಯ ಪ್ರಕರಣ ಆಗಿದೆ ಅಂತ ಹೇಳಿದ್ದಾರೆ. ಗೂಂಡಾವರ್ತನೆಯ ಪ್ರಕರಣ ಇದು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆ ಕೇಸಿನಲ್ಲಿ 5 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ನಾನು ಅಂತಹ ಗೂಂಡಾಗಿರಿಗೆ ಅವಕಾಶ ಕೊಡೋದಿಲ್ಲ ಅಂತ ಯಡಾ ಮಾರ್ಟಿನ್ ಗುಡುಗಿದ್ದಾರೆ. ನಾನು ಮೇಘಾಲಯದಿಂದ ಬಂದು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಗೂಂಡಾಗಿರಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಯಡಾ ಮಾರ್ಟಿನ್. ನಮಸ್ಕಾರ. ಅವ್ರು ಹೇಳಿದಂಗೆ ನಾನು ಅವ್ರ ಜೊತೆಗೆ ಮೊದಲಿನಿಂದ ನಾವು ಪಕ್ಷ ಆಗಿದೆ. ಮತ್ತೆ ಒಮ್ಮೊಮ್ಮೆ ಯಾವಾಗ ಟೈಮ್ ಸಿಗ್ತಾ ಇದ್ರೆ ನಾವು ಫೋನ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಈಗ ಬೆಳಗಾವಿಯಲ್ಲಿ ತಮ್ಮೆಲ್ಲರಿಗೆ ಗೊತ್ತಿದೆ ಏನು ಇಶ್ಯೂ ಆಗಿದೆ. ಒಂದು ಈ ಥರ ರೌಡಿ ಥರ ಇನ್ಸಿಡೆಂಟ್ ಒಂದು ಆಗಿದೆ. ಯಾರೊಬ್ಬರು ಬಸ್ ಕಂಡಕ್ಟರ್ ಪಾಪ ಅವ್ರ ಮೇಲೆ ಅಸಾಲ್ಟ್ ಆಗಿತ್ತು. IPS ಜಾಯಿನ್ ಮಾಡಿದ್ದೀನಿ ಮತ್ತು ಈಗ ನಾನು ಕರ್ನಾಟಕ ಸ್ಟೇಟ್ನಲ್ಲಿ ನಾನು ಸೇವಾ ಮಾಡ್ತಾ ಇದ್ದೀನಿ. ಮತ್ತು ಯಾವಾಗಲೂ ಸಿಟಿಸನ್ಸ್ ಪರವಾಗಿ ಜನ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಈ ಥರ ಗುಂಡಾಗಳು ಯಾರು ಇದ್ದಾರೆ ಇಲ್ಲಿ ಬೆಳಗಾವಿ ಸಿಟಿದಲ್ಲಿ ಅವ್ರಿಗೆ ನಾನು ಬಿಡಲ್ಲ ಮತ್ತು ಯಾವಾಗಲೂ ಅವ್ರ ಮೇಲೆ ನಾನು ಆಕ್ಷನ್ ತಗೊಳ್ತೀನಿ. ಅದಕ್ಕೆ ಈಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರ್ ಗಸ್ತಿ ನೀಡ್ತಾರೆ. ಶ್ರೀಧರ್, ಇವತ್ತು ಬೆಳಗಾವಿಯ ಎಲ್ಲೆಡೆಯೂ ಕೂಡ ಕನ್ನಡ ಮೊಳಗಿದೆ. ಕನ್ನಡತನ, ಕನ್ನಡ ಪದ, ಕನ್ನಡ ಭಾಷಿಕರು ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಇವತ್ತಿನ ಹೋರಾಟ ಯಾವ ರೀತಿ ಇತ್ತು? ಜೊತೆಗೆ ಇದು ಕೇವಲ ಹೋರಾಟವಾಗಿ ಉಳಿಬಾರ್ದು, ಮುಂಬರುವ ದಿನಗಳಲ್ಲಿ ಪಾಠವಾಗಿಯೂ ಕೂಡ ಆಗಬೇಕಾಗತ್ತೆ. ಏನಂತೀರಿ? ಖಂಡಿತವಾಗಿಯೂ ದಶರಥ್, ಈಗ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಏನು ಕನ್ನಡಿಗರ ಮೇಲೆ ಹಲ್ಲೆ ಆಗುವಂಥದ್ದು, ಕಂಡಕ್ಟರ್ ಮೇಲೆ ಹಲ್ಲೆ ಆದಂತ ಪ್ರಕರಣ ಆಗಿರ್ಬೋದು, ಜೊತೆಗೆ MES ಮತ್ತು ಶಿವಸೇನೆ ಪುಂಡಾಟ ವಿಚಾರ ಆಗಿರ್ಬೋದು, ಎರಡೂ ವಿಚಾರವಾಗಿ ಇವತ್ತು ಕನ್ನಡಿಗರು ಶಕ್ತಿ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ಬೋದು. ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ, ಮತ್ತೊಂದು ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಎರಡೂ ಸಂಘಟನೆಗಳಿಂದ ಪ್ರತ್ಯೇಕವಾಗಿ ಇವತ್ತು ಹೋರಾಟ ಮಾಡಿದ್ರು ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಆರಂಭದಲ್ಲಿ ಏನು ಪ್ರವೀಣ್ ಶೆಟ್ಟಿ ಬಣ ಏನಿದೆ ಬೆಳಗ್ಗೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಸಮಾವೇಶಗೊಂಡು ಅಲ್ಲಿಂದ ಬಾಳೆಕುಂದ್ರಿಗೆ ಚಲೋ ಅನ್ನೋಂತ ಕರೆ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಪ್ರವೀಣ್ ಶೆಟ್ಟಿ ಬಣ ಏನಿದೆ ಬಾಳೆಕುಂದ್ರಿಗೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಬಲವಂತವಾಗಿ ತಡೆದು ಅವರನ್ನ 100ಕ್ಕೂ ಅಧಿಕ ಜನರನ್ನ, ಪ್ರವೀಣ್ ಶೆಟ್ಟಿ ಸೇರಿದಂತೆ 100ಕ್ಕೂ ಅಧಿಕ ಜನರನ್ನ ವಶಕ್ಕೆ ಪಡೆದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ತದನಂತರ ಏನು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಿಂದ ನಾರಾಯಣಗೌಡ ಬಣದ ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿ ಆರಂಭ ಆಗುತ್ತೆ. ಕನ್ನಡ ಬಾವುಟಗಳೊಂದಿಗೆ ಬಂದಂತ 100 ಕಾರ್ಯಕರ್ತರು ಕನ್ನಡಿಗರೇನಿದ್ದಾರೆ, ಕನ್ನಡಿಗರ ಮೇಲೆ ಯಾವುದೇ ರೀತಿ ಹಲ್ಲೆ ಆದ್ರೆ ನಾಡಿನ ಕನ್ನಡಿಗರು ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನು ರವಾನಿಸ್ತಾರೆ. ಯಾವಾಗ ಈ ಒಂದು ಹೋರಾಟ ಬೆಳಗಾವಿ ಚೆನ್ನಮರುತ್ತಕ್ಕೆ ಬಂದು ತಲುಪುತ್ತೋ ಆಗ ಸ್ಥಳಕ್ಕೆ ಪೊಲೀಸ್ ಆಯುಕ್ತರಾದಂತ ಯಡಾ ಮಾರ್ಟಿನ್ ಅವರು ಬರ್ತಾರೆ. ಜೊತೆಗೆ ಅವರು ನಡೆದಂತ ಘಟನೆ ಬಗ್ಗೆ, ಅಂದ್ರೆ ಬೆಳಗಾವಿಯಲ್ಲಿ ಯಾವುದೇ ರೀತಿಯ ಗುಂಡಾಗಿರಿಯನ್ನು ನಾವು ಪೊಲೀಸ್ ಇಲಾಖೆ ಸಹಿಸೋದಿಲ್ಲ, ಜೊತೆಗೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಮಾತನ್ನ ಹೇಳ್ತಾರೆ. ಜೊತೆಗೆ ಈ ಒಂದು ಕನ್ನಡ ಹೋರಾಟದ ಪ್ರತಿಯಾಗಿ ಫಲವಾಗಿ ಏನಂದ್ರೆ ಹೋರಾಟಕ್ಕೂ ಮುಂಚಿತವಾಗಿ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ಮಹತ್ವದ ಬೆಳವಣಿಗೆ ಆಗುತ್ತೆ. ಏನಂದ್ರೆ ನಿನ್ನೆ ಅಷ್ಟೇ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೋಸ್ಕೋ ಪ್ರಕರಣ ದಾಖಲು ಮಾಡಿದ್ರು. ಆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರಿಗೆ ಕೆಳ ಹಂತದ ಅಧಿಕಾರಿಗಳು ಬಿ ರಿಪೋರ್ಟ್ ವರದಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಮತ್ತೊಂದೆಡೆ ಈ ಒಂದು ಬಿ ರಿಪೋರ್ಟ್ ಸಲ್ಲಿಕೆಯಾದ ಬೆನ್ನಲ್ಲೇ ಆ ಒಂದು ಬಾಲಕಿಯ ಕುಟುಂಬಸ್ಥರು ಕನ್ನಡದಲ್ಲಿ ವಿಡಿಯೋವನ್ನ ಬಿಡುಗಡೆ ಮಾಡಿ, ಇದು ಯಾವುದೇ ಕಾರಣಕ್ಕೂ ಕನ್ನಡ ಮರಾಠಿ ಗಲಾಟೆಯನ್ನ ಸೃಷ್ಟಿ ಮಾಡಬೇಡಿ, ಇದು ಕೇವಲ ಒಂದು ಟಿಕೆಟ್ಗಾಗಿ ಆದಂತ ಒಂದು ಗಲಾಟೆ, ನಮಗೂ ಕನ್ನಡದ ಮೇಲೆ ಅಭಿಮಾನ ಇದೆ, ನಾವು ಮರಾಠಿ ಭಾಷಿಕರಾಗಿದ್ರು ಕೂಡ ನಾವು ಇಲ್ಲೆಲ್ಲೂ ಕೂಡ ಒಟ್ಟಾಗಿದ್ದೇವೆ ಅನ್ನೋ ಒಂದು ಸಂದೇಶದ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಜೊತೆಗೆ ಈ ಒಂದು ಗಲಾಟೆ ವಿಚಾರವನ್ನು ಇಟ್ಕೊಂಡು ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಏನು ಭಾಷಾ ಗಲಾಟೆ ಸೃಷ್ಟಿ ಮಾಡ್ತಿರ್ತಕ್ಕಂಥ ನಮ್ಗೆ ಬೇಸರ ತಂದಿದೆ ಅನ್ನೋಂತ ಮಾತನ್ನು ಕೂಡ ಒಂದು ಕುಟುಂಬಸ್ಥರು ವ್ಯಕ್ತಪಡಿಸುವಂತದ್ದು. ಒಟ್ನಲ್ಲಿ ಏನು ಈ ಕನ್ನಡ ಪರ ಹೋರಾಟದ ಫಲವಾಗಿ ಕಂಡಕ್ಟರ್ ಮೇಲೆ ಒಂದು ಪೋಸ್ಕೋ ಪ್ರಕರಣ ದಾಖಲಾಗಿತ್ತು. ಆ ಪೋಸ್ಕೋ ಪ್ರಕರಣ ಈಗ ಏನು ಬಿ ರಿಪೋರ್ಟ್ ಸಲ್ಲಿಕೆ ಆಗಿರ್ತಕ್ಕಂಥ ಅದನ್ನ ಏನು ಕಮಿಷನರ್ ಆಯುಕ್ತರು ಅದಕ್ಕೆ ಅಧಿಕೃತವಾಗಿ ಮುದ್ರೆ ಸಲ್ಲಿಸಿದ ಬಳಿಕ ಆ ಪೋಸ್ಕೋ ಪ್ರಕರಣ ರದ್ದಾಗುತ್ತೆ ಅಂತ ಹೇಳ್ಬೋದು. ಮತ್ತೊಂದ್ ಕಡೆ ಏನೋ ಒಂದು ಪ್ರಕರಣ ದಾಖಲಿಸಿದಂತ ಅಧಿಕಾರಿಯನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ.
ಮಾಲ್ಮಾರ್ತಿ ಏನು ಮಾರಿಯಾಳ್ ಇನ್ಸ್ಪೆಕ್ಟರ್ ಆದಂತ ಗುರುರಾಜ್ ಕಲ್ಯಾಣ್ ಶೆಟ್ಟಿಯನ್ನ CCRBIಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. CCRB ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಂಜುನಾಥ್ ನಾಯ್ಕನ್ನ ಮಾರಿಯಾಳ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. ಒಟ್ಟಿನಲ್ಲಿ ಒಂದು ಹೋರಾಟದ ಪ್ರತಿಫಲವಾಗಿ ಏನು ಆ ಪೊಲೀಸ್ ಆಫೀಸರ್ ಮಾಡಿದಂತ ಎಡವಟ್ಟುಕನ್ನು ಕೂಡ ಈಗ ಸರಿಪಡಿಸುವಂತ ಕೆಲಸವನ್ನ ಮೇಲಾಧಿಕಾರಿಗಳು ಮಾಡಿದ್ರೆ, ಏನು ಕನ್ನಡಿಗರ ವಿರುದ್ಧ ಯಾರೇ ಹಲ್ಲೆ ಮಾಡಿದ್ರು ಕೂಡ ಅವ್ರ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ. ಆದ್ರೆ ಕನ್ನಡ ಪರ ಹೋರಾಟಗಾರರು ಒಂದು ಹಕ್ಕು ಒತ್ತಾಯ ಮಾಡಿರ್ತಕ್ಕಂಥದ್ದು ಏನಂದ್ರೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದಂತರ ವಿರುದ್ಧ ಗುಂಡಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಬೇಕು. ಜೊತೆಗೆ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಕನ್ನಡವೇ ಸಾರ್ವಭೌಮ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿ ವರ್ಗ ಸೇರಿದಂತೆ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಈಗ ಒಂದು ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಶ್ರೀಧರ್.